ವೆಲ್ಕಮ್ ಬ್ಯಾಕ್ ಟು ಆರ್ಟ್ ಅಡ್ಡಾ ಫ್ರೆಂಡ್ಸ್. ಇವತ್ತಿನ ಥರ್ಡ್ ಕಾನ್ಸೆಪ್ಟ್ನಲ್ಲಿ ನಾನು ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿ ಒಂದು ಪೋಸ್ಟ್ ಬಾಕ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಈ ಒಂದು ಸ್ಮಾಲ್ ಪೋಸ್ಟ್ ಬಾಕ್ಸ್ನ ನೀವು ನಿಮ್ಮ ಸ್ಕೂಲ್ನಲ್ಲಿ ಏನಾದರೂ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಪ್ರಾಜೆಕ್ಟ್ ಎಲ್ಲ ಮಾಡ್ಲಿಕ್ಕೆ ಹೇಳಿದಾಗ ಈ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿ ಈ ಒಂದು ಕ್ಯೂಟ್ ಪೋಸ್ಟ್ ಬಾಕ್ಸ್ನ ಮಾಡಿ ನೀವು ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿ ಪೋಸ್ಟ್ ಬಾಕ್ಸ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಮ್ಯಾಚ್ ಬಾಕ್ಸ್, ಅಕ್ರಿಲಿಕ್ ಕಲರ್ಸ್, ಪೇಂಟ್ ಬ್ರಷ್, ಕಟರ್, ಸಿಸರ್, ಹಾಗೆ ಒಂದು ಚಾರ್ಟ್ ಪೇಪರ್, ಬ್ಲ್ಯಾಕ್ ಕಲರ್ ಚಾರ್ಟ್ ಪೇಪರ್. ಸೊ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿ ಪೋಸ್ಟ್ ಬಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಮ್ಯಾಚ್ ಬಾಕ್ಸ್ನ ತೊಗೊತೀನಿ. ಸೊ ಮ್ಯಾಚ್ ಬಾಕ್ಸ್ನ ಪೋಸ್ಟ್ ಬಾಕ್ಸ್ ನಾವು ಯೂಶಲಿ ನೋಡಿದ್ದೀವಲ್ಲ, ರೆಡ್ ಕಲರ್ ಇರುತ್ತೆ. ಸೊ ಆ ರೆಡ್ ಕಲರ್ ಮೇಲೆ ಶೆಲ್ಟರ್ ಆಗಿ ಒಂದು ಬ್ಲ್ಯಾಕ್ ಟೋಪಿ ಇರುತ್ತೆ. ಸೊ ಫಸ್ಟು ಇದನ್ನು ನಾವು ಒಂದು ಬಾಡಿಯಾಗಿ ತೊಗೊಳ್ಳೋಣ. ಇದು ಒಂದು ಪೋಸ್ಟ್ ಬಾಕ್ಸ್ ಬಾಡಿಯಾಗಿ ತೊಗೊಳ್ಳೋಣ. ಸೊ ಇದ್ರ ಮೇಲೆ ಕಂಪ್ಲೀಟಾಗಿ ರೆಡ್ ಕಲರ್ನ ನಾವು ಪೇಂಟ್ ಮಾಡ್ಕೊಳ್ಳೋಣ. ಪೇಂಟ್ ಬ್ರಷ್ ತೊಗೊಂಡು ರೆಡ್ ಕಲರ್ ಆಕ್ರಿಲಿಕ್ ಪೇಂಟ್ ತೊಗೊಂಡು ಕಂಪ್ಲೀಟಾಗೆ ಈ ಮ್ಯಾಚ್ ಬಾಕ್ಸ್ನ ನಾವು ಪೇಂಟ್ ಮಾಡೋಣ. ಈ ರೀತಿ ಎಲ್ಲ ಸೈಡು ಕೂಡ ಪೇಂಟ್ ಮಾಡಬೇಕು. 1853ದಲ್ಲಿ ಈ ಒಂದು ಪೋಸ್ಟ್ ಬಾಕ್ಸ್ನ ಕಂಡುಹಿಡಿತಾರೆ. ಸೊ ಫೈನಲಿ ಈ ರೀತಿ ಕಂಪ್ಲೀಟಾಗಿ ನಾವು ಕಲರ್ ಮಾಡಿ ಒಣಗಿಸ್ಕೋಬೇಕು. ಸೊ ಕಂಪ್ಲೀಟಾಗಿ ಡ್ರೈ ಆಗಬೇಕಿದು. ಸೊ ಡ್ರೈ ಆಗಿರೋವಂಥ ಈ ಒಂದು ಮ್ಯಾಚ್ ಬಾಕ್ಸ್ನ ತಗೊಂಡು ಸೊ ಲೆಟರ್ ಹಾಕೋದಕ್ಕೆ ಒಂದು ಸಣ್ಣ ರೆಕ್ಟ್ಯಾಂಗ್ಯುಲರ್ ಒಂದು ಹೋಲ್ನ ನಾವು ಡ್ರಾ ಮಾಡ್ಕೋಬೇಕು ರೆಫರೆನ್ಸ್ ಆಗಿ. ಸೊ ಅದಾದ ನಂತರ ಆ ಪೋಸ್ಟ್ ಬಾಕ್ಸ್ನಲ್ಲಿ ಮತ್ತೇನಿರುತ್ತೆ, ಸೊ ಒಂದು ಸ್ಮಾಲ್ ಡೋರ್ ಇರುತ್ತೆ. ಸೊ ಆ ಪೋಸ್ಟ್ ಹಾಕಿರೋದನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ಸೊ ಅದನ್ನು ಸಹ ಬರ್ಕೋಬೇಕು. ಸೊ ಈ ರೀತಿ ರೆಫರೆನ್ಸ್ ಆಗಿ ಇಟ್ಕೊಂಡು ಪೆನ್ಸಿಲ್ ಯೂಸ್ ಮಾಡಿ ಅದನ್ನು ನಾವೀಗ ಎಲ್ಲಿ ಡ್ರಾ ಮಾಡಿದ್ದೀವಲ್ಲ, ಸೊ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಒಂದು ಸ್ಮಾಲ್ ರೆಕ್ಟ್ಯಾಂಗಲ್ನ ಕಟರ್ ಯೂಸ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಡೋರನ್ನು ಕಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಡೋರ್ ಕಂಪ್ಲೀಟಾಗಿ ಕಟ್ ಮಾಡ್ಕೋಬಾರ್ದು, ಒನ್ ಸೈಡ್ ಸಪೋರ್ಟ್ ಬೇಕಾಗುತ್ತೆ. ಸೊ ಡೋರ್ ಓಪನ್ ಮಾಡೋ ಥರ. ಸೊ ಆ ಕಾರಣಕ್ಕೆ ಒನ್ ಸೈಡ್ ಕಟ್ ಮಾಡ್ಕೊಳ್ಬಾರ್ದು, ಇನ್ನು 3 ಸೈಡ್ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಪೋಸ್ಟ್ ಹಾಕೋದಕ್ಕೆ ಒಂದು ಸ್ಮಾಲ್ ರೆಕ್ಟ್ಯಾಂಗಲ್ ಮತ್ತು ಒಂದು ಡೋರ್ ಥರ, ಪೋಸ್ಟ್ ತಕ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಡೋರ್ ಥರ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಈಗ ಹೈಲೈಟ್ ಮಾಡೋದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಆಕ್ರಿಲಿಕ್ನ ಯೂಸ್ ಮಾಡಿಬಿಟ್ಟು, ಬ್ಲ್ಯಾಕ್ ಕಲರ್ ಆಕ್ರಿಲಿಕ್ ಪೇಂಟ್ನ ಯೂಸ್ ಮಾಡಿ ಜಸ್ಟ್ ಪೆನ್ಸಿಲ್ನ ಆ ಒಂದು ಇದ್ರ ಮೇಲೆ ಡಿಪ್ ಮಾಡಿ ಸೊ ಈ ರೀತಿ ಒಂದು ಸ್ಮಾಲ್ ಮ್ಯಾಚ್ ಬಾಕ್ಸ್ನಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಮತ್ತು ಕೆಳಗಡೆ ಡೋರ್ಗೆ ಅಂತ ಒಂದು ಸ್ಕ್ವೇರ್ ಕಟ್ ಮಾಡಿ ಬ್ಲ್ಯಾಕ್ ಆಕ್ರಿಲಿಕ್ನಲ್ಲಿ ನಾನು ಹೈಲೈಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಪೋಸ್ಟ್ ಬಾಕ್ಸ್ ರೆಡಿ ಆಗಿದೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ಶೆಲ್ಟರ್ ಕೊಡಲಿಕ್ಕೆ ಒಂದು ಬ್ಲ್ಯಾಕ್ ಕಲರ್ ಚಾರ್ಟ್ ಪೇಪರ್ನ ಯೂಸ್ ಮಾಡಿ ಶೆಲ್ಟರ್ ಕೊಡ್ತೀನಿ. ಸೊ ಹೇಗೆ, ಸೊ ಈ ರೀತಿ ಬ್ಲ್ಯಾಕ್ ಕಲರ್ ಚಾರ್ಟ್ ಪೇಪರ್ ತೊಗೊಂಡು ಈ ಮ್ಯಾಚ್ ಬಾಕ್ಸ್ ಸೈಜ್ನ ಒಂದು ಮೆಷರ್ಮೆಂಟಾಗಿ ಇಟ್ಕೊಂಡು ಈ ರೀತಿ ಒಂದು ರೆಕ್ಟ್ಯಾಂಗಲ್ ಸ್ಟ್ರಿಪ್ನ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಸೆಂಟರ್ಗೆ ಅದನ್ನು ಈ ರೀತಿ ಫೋಲ್ಡ್ ಮಾಡ್ತೀನಿ. ಸೊ ಫೋಲ್ಡ್ ಮಾಡಿ ಅದನ್ನು ಈ ರೀತಿ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇಸ್ ಮಾಡಿ ಪೇಸ್ಟ್ ಮಾಡಿದ್ರೆ ನಮ್ಮ ಪೋಸ್ಟ್ ಬಾಕ್ಸ್ ರೆಡಿ ಆಗುತ್ತೆ. ಸೊ ಪೇಸ್ಟ್ ಮಾಡಲಿಕ್ಕೆ ಗ್ಲೂ ಬಳಸೋಣ ಎರಡೂ ಕಡೆ ಕಾರ್ನರ್ನಲ್ಲಿ. ಪೇಸ್ಟ್ ಮಾಡಿದ ನಂತರ ಈ ರೀತಿ ಒಂದು ಸ್ಮಾಲ್ ಕ್ಯೂಟ್ ಪೋಸ್ಟ್ ಬಾಕ್ಸ್ ರೆಡಿ ಆಗುತ್ತೆ. ಸೊ ಈ ರೀತಿ ಸ್ಮಾಲ್ ಕ್ಯೂಟ್ ಪೋಸ್ಟ್ ಬಾಕ್ಸನ್ನು ನೀವು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತೆಲ್ಲ ನಿಮ್ಗೆ ಏನಾದರೂ ಪ್ರಾಜೆಕ್ಟ್ ಬಂದಾಗ, ಸೊ ಹಿಂದಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಿದ್ವಿ, ಈಗಲೂ ಯೂಸ್ ಮಾಡ್ತಿದ್ದೀವಿ, ಬಟ್ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಸಣ್ಣ ಪೋಸ್ಟ್ ಬಾಕ್ಸನ್ನು ನೀವು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್ನಲ್ಲಿ ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ 3 ಕಾನ್ಸೆಪ್ಟ್ಸ್ ಕೂಡ ತುಂಬ ಕ್ರಿಯೇಟಿವ್ ಆಗಿತ್ತು, ತುಂಬ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇದೇ ರೀತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಷ್ಟು ಕ್ರಿಯೇಟಿವ್ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್.